Workout builds muscle, but diet shapes your body. Hey buddies, welcome back to my YouTube channel Fitness and Fashion in Kannada. ನಾನು ನಿಮ್ಮ ಆದಿತ್ಯ. ಇವತ್ತೊಂದು ಹೊಸ ಟಾಪಿಕ್ ನ ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಏನಪ್ಪಾ ಅಂದ್ರೆ ಡಯಟ್. ಎಲ್ಲರಿಗೂ ಗೊತ್ತಿಲ್ಲ ಡಯಟ್ ಹೆಂಗ್ ಮಾಡಬೇಕು, ಏನ್ ಮಾಡಬೇಕು ಅಂದ್ಬಿಟ್ಟು ಇನ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಡಯಟ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡ್ತಿದ್ದೀನಿ. ಸೊ ಎಲ್ಲೂ ಸ್ಕಿಪ್ ಮಾಡಿದೆ. ಸೊ ಕಂಪ್ಲೀಟ್ ವಿಡಿಯೋ ನೋಡಿ, ಅದೇ ತರ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಮೋಸ್ಟ್ ಆಫ್ ಅಂಡ್ ಪೀಪಲ್ ಏನಂತ ಥಿಂಕ್ ಮಾಡ್ತಾ ಇರ್ತಾರೆ, ಫಿಟ್ನೆಸ್ ಅಂತಂದ್ರೆ ಇಟ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಡೂಯಿಂಗ್ ಹೆವಿ ವೇಟ್ಸ್ ಮಾಡಿ ವರ್ಕೌಟ್ ಮಾಡಿದ್ರೆ ಮಾತ್ರ ಫಿಟ್ ಆಗಿರಕ್ ಸಾಧ್ಯ ಅನ್ಕೊಂಡಿರ್ತಾರೆ. ಬಟ್ ಇನ್ ರಿಯಾಲಿಟಿ ಅದು ಸುಳ್ಳು. 70% ನಾವು ಏನ್ ತಿಂತೀವಿ, ನಮ್ ಡಯಟ್ ಹೆಂಗಿದೆ, ನಮ್ ಲೈಫ್ ಸ್ಟೈಲ್ ಹೆಂಗಿದೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತೆ ಓನ್ಲಿ 30% ಮಾತ್ರ ಈ ವರ್ಕೌಟ್ಸ್ ಇಂದ ಬರಕ್ ಸಾಧ್ಯ. ಸೊ ನಿಮ್ಮ ಗೋಲ್ ಏನು? ನೀವು ವೆಯ್ಟ್ ಲಾಸ್ ಆಗ್ಬೇಕಾ, ಇಲ್ಲ ಮಸಲ್ ಬಿಲ್ಡ್ ಮಾಡ್ಬೇಕಾ, ಇಲ್ಲ ಅಂದ್ರೆ ಒಂದು ಹೆಲ್ದಿ ಲೈಫ್ ಸ್ಟೈಲ್ ಇದ್ರೆ ಸಾಕಾ? ಇದು ಎಲ್ಲದಕ್ಕೂ ನಮ್ಗೆ ಮೈನ್ ರೋಲ್ ನ ಪ್ಲೇ ಮಾಡೋದು ಡಯಟ್. ಸೊ ಡಯಟ್ ಈಸ್ ವೆರಿ 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 ಇಂಪಾರ್ಟೆಂಟ್ ಅಂತಾನೆ ಹೇಳ್ತೀನಿ. ಒಂದು ಬ್ಯಾಲೆನ್ಸ್ಡ್ ಡಯಟ್ ಮೀಲ್ ಅಲ್ಲಿ ಮೈನ್ ಆಗಿ ಇರ್ಬೇಕಾಗಿರೋದು 3 ಇಂಗ್ರೀಡಿಯೆಂಟ್ಸ್. ಫಸ್ಟ್ ಒನ್ ಬಂದ್ಬಿಟ್ಟು ಪ್ರೋಟೀನ್, ಸೆಕೆಂಡ್ ಒನ್ ಬಂದ್ಬಿಟ್ಟು ಕಾರ್ಬೋಹೈಡ್ರೇಟ್ಸ್, ಥರ್ಡ್ ಫ್ಯಾಟ್ಸ್. ಈ ಎಲ್ಲಾ ಇಂಗ್ರೀಡಿಯೆಂಟ್ಸ್ ಇದೆ ಅಂದ್ರೆ ಅದೊಂದು ಪ್ರಾಪರ್ ಡಯಟ್ ಮೀಲ್ ಆಗಿರುತ್ತೆ. ಸೊ ಪ್ರೋಟೀನ್ಸ್ ಏನಕ್ಕೆಪ್ಪ ಅಂತ ಅಂದ್ರೆ ನಮ್ಮ ಮಸಲ್ ನ ರಿಪೇರ್ ಮಾಡಿಬಿಟ್ಟು ಗ್ರೋತ್ ಆಗಕ್ಕೆ ಹೆಲ್ಪ್ ಆಗುತ್ತೆ. ಪ್ರೋಟೀನ್ ಫುಡ್ ಯಾವುವು? ಚಿಕನ್ ಆಗಿರ್ಲಿ, ಎಗ್ಸ್ ಆಗಿರ್ಲಿ, ಅದೇ ತರ ಪನ್ನೀರು, ಟೋಫು, ಇವೆಲ್ಲ ಪ್ರೋಟೀನ್ ಫುಡ್ಸ್. ನೆಕ್ಸ್ಟ್ ಕಾರ್ಬೋಹೈಡ್ರೇಟ್ಸ್ ಏನಕ್ಕೆ? ನಾವು ಡೇ ಪೂರ್ತಿ ಎನರ್ಜೆಟಿಕ್ ಆಗಿರ್ಬೇಕು ಅಂದ್ರೆ ನಮಗೆ ಈ ಕಾರ್ಬೋಹೈಡ್ರೇಟ್ಸ್ ಅನ್ನೋದು ಒಂದು ತುಂಬಾ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡುತ್ತೆ. ಅದರಲ್ಲೂ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ನಮಗೆ ಡೇ ಪೂರ್ತಿ ಎನರ್ಜೆಟಿಕ್ ಆಗಿ ಸ್ಟೇಬಲ್ ಆಗಿ ಎನರ್ಜಿ ಅನ್ನೋದನ್ನ ನಮ್ಗೆ ಡಿವೈಡ್ ಮಾಡಿ ಫುಲ್ ಡೇ ಪೂರ್ತಿ ಎನರ್ಜೆಟಿಕ್ ಇರೋಕೆ ಹೆಲ್ಪ್ ಮಾಡುತ್ತೆ. ಅದು ಬಂದ್ಬಿಟ್ಟು ಯಾವ ಫುಡ್ಸ್ ಇಂದ ಸಿಗುತ್ತೆ ಅಂದ್ರೆ ನಮಗೆ ಈ ಬ್ರೌನ್ ರೈಸ್ ಇಂದ ಆಗಿರ್ಲಿ, ಅದೇ ತರ ಸ್ವೀಟ್ ಪೊಟ್ಯಾಟೋಸ್ ಇಂದ ಆಗಿರ್ಲಿ, ಓಟ್ಸ್ ಇಂದ, ಮಿಲೆಟ್ಸ್ ಇಂದ ನಮಗೆ ಈ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಅನ್ನೋದು ಸಿಗುತ್ತೆ. ನೆಕ್ಸ್ಟ್ ಫ್ಯಾಟ್ಸ್. ಹೌದು, ಫ್ಯಾಟ್ಸ್ ಕೂಡ ಇಂಪಾರ್ಟೆಂಟ್. ನಾವು ಕಂಪ್ಲೀಟ್ ಆಗಿ ಫ್ಯಾಟ್ಸ್ ನ ಕಟ್ ಡೌನ್ ಮಾಡಂಗಿಲ್ಲ. ನಾವು ಫ್ಯಾಟ್ಸ್ ನ ಒಂದು ಹೆಲ್ದಿ ಫ್ಯಾಟ್ಸ್ ನ ತಗೋಬೇಕಾಗಿರುತ್ತೆ. ಹೆಲ್ದಿ ಫ್ಯಾಟ್ಸ್ ಅಂತ ಅಂದ್ರೆ ನಟ್ಸ್ ಇಂದ ಆಗಿರ್ಲಿ, ಅವಕಾಡೋಸ್ ಇಂದ ಆಗಿರ್ಲಿ, ಈ ತರ ಈ ಫುಡ್ಸ್ ಇಂದ ನಾವು ಹೆಲ್ದಿ ಫ್ಯಾಟ್ಸ್ ನ ಕೂಡ ಕನ್ಸ್ಯೂಮ್ ಮಾಡಬೇಕಾಗಿರುತ್ತೆ. ಇದ್ರ ಜೊತೆಗೆ ನಾವು ವಿಟಮಿನ್ಸ್, ಮಿನರಲ್ಸ್, ಅದೇ ತರ ಫೈಬರ್ ನು ಆಡ್ ಮಾಡ್ಕೋಬೇಕು. ಯಾವ್ದ್ರಿಂದ ಅಂದ್ರೆ ವೆಜಿಟೇಬಲ್ಸ್ ಮತ್ತೆ ಫ್ರೂಟ್ಸ್ ಇಂದ ಈ ವಿಟಮಿನ್ಸ್, ಮಿನರಲ್ಸ್, ಫೈಬರ್ಸ್ ನ ಆಡ್ ಮಾಡಿದಾಗ ನಮ್ಗೊಂದು ಕಂಪ್ಲೀಟ್ ಬ್ಯಾಲೆನ್ಸ್ಡ್ ಡಯಟ್ ಮೀಲ್ ಅನ್ನೋದು ಪ್ರಿಪೇರ್ ಆಗುತ್ತೆ. ಈ ತರ ನಮ್ಮ ಮೀಲ್ಸ್ ನ ಡಿವೈಡ್ ಮಾಡ್ಕೋಬೇಕಾಗಿರುತ್ತೆ ಬಡೀಸ್. ಸೊ ಇದೇ ತರ ಒಂದು ಪ್ರಾಪರ್ ಬ್ಯಾಲೆನ್ಸ್ಡ್ ಡಯಟ್ ನ ಪ್ರಿಪೇರ್ ಮಾಡ್ಕೊಂಡು ತಿನ್ನಕ್ಕೆ ಟ್ರೈ ಮಾಡಿ. ಆದಷ್ಟು ಹೆಲ್ದಿಯಾಗಿರಿ. ಇದ್ರ ಜೊತೆಗೆ 3 to 4 ಲೀಟರ್ಸ್ ಆಫ್ ವಾಟರ್ ನ ಕನ್ಸ್ಯೂಮ್ ಮಾಡಿ. ಆದಷ್ಟು ಈ ಪ್ರೋಸೆಸ್ ನ ಫುಡ್ಸ್ ನೆಲ್ಲ ಅವಾಯ್ಡ್ ಮಾಡಿ. ಪ್ರೋಸೆಸ್ ಫುಡ್ ಅಂತಂದ್ರೆ ಬೇಕರಿ ಐಟಮ್ಸ್, ನೆಕ್ಸ್ಟ್ ಈ ಜ್ಯೂಸಸ್, ಶುಗರ್ ಜ್ಯೂಸಸ್ ಎಲ್ಲ ಅವಾಯ್ಡ್ ಮಾಡ್ಬಿಡಿ. ಆದಷ್ಟು ಇವೆಲ್ಲ ಕಟ್ ಡೌನ್ ಮಾಡಿ. ಆದಷ್ಟು 80% ಆಫ್ ಅಂಡ್ ಡಯಟ್ ನ ನೀವು ಪ್ರಿಪೇರ್ ಮಾಡ್ಕೊಂಡು ತಗೊಳಕ್ಕೆ ಟ್ರೈ ಮಾಡಿ. ಒಂದು 30 days ಟ್ರಯಲ್ ಮಾಡಿ. ನಿಮ್ ಹೆಲ್ತ್ ಅಲ್ಲಿ ನೀವೇ ಚೇಂಜಸ್ ನ ನೀವೇ ನೋಡ್ತೀರಾ. ನೆಕ್ಸ್ಟ್ ಅದಾದ್ಮೇಲೆ ಒಂದ್ ಗಾಡಿಗೆ ಪೆಟ್ರೋಲ್ ಹೆಂಗ್ ಮುಖ್ಯನೋ ಇದೇ ತರ ಒಂದ್ ಮನುಷ್ಯನ್ಗೂ ಅಷ್ಟೇ ಒಂದು ಪ್ರಾಪರ್ ನ್ಯೂಟ್ರಿಷನ್ ಮೀಲ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಅವ್ನಿಗೆ ಲಾಂಗ್ ಟರ್ಮ್ ಅವ್ನು ಚೆನ್ನಾಗಿ ಹೆಲ್ದಿಯಾಗಿ ಇರ್ಬೇಕು ಅಂತಂದ್ರೆ ಪ್ರಾಪರ್ ನ್ಯೂಟ್ರಿಷನ್ ಮೀಲ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನ್ಯೂಟ್ರಿಷನ್ಸ್, ಮಿನರಲ್ಸ್, ವಿಟಮಿನ್ಸ್, ನಮ್ಗೆ ಈ ಪ್ರೋಟೀನ್, ಮಸಲ್ಸ್, ಇವೆಲ್ಲ ನಮ್ಗೆ ಇಂಪಾರ್ಟೆಂಟ್. ಮಸಲ್ ಗ್ರೋತ್ ಆಗ್ಬೇಕಂದ್ರೆ ಈ ಪ್ರೋಟೀನ್ ಫುಡ್ಸ್ ಎಲ್ಲ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಸೊ ಈ ವಿಡಿಯೋ ನಿಮ್ಗೆ ಏನೋ ಒಂದ್ ಸ್ವಲ್ಪ ಇನ್ಫಾರ್ಮೇಟಿವ್ ಅಂತ ಭಾವಿಸ್ತಾ ಇದ್ದೀನಿ. ಏನಾದ್ರೂ ಈ ತರ ಇನ್ಫಾರ್ಮೇಟಿವ್ ವಿಡಿಯೋಸ್ ಬೇಕು ಅಂತಂದ್ರೆ ಕಾಮೆಂಟ್ಸ್ ಮುಖಾಂತರ ತಿಳಿಸಿ. ಸೊ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ನೆಕ್ಸ್ಟ್ ವರ್ಕೌಟ್ ಪ್ಲಾನ್ಸ್ ಆಗಿರ್ಲಿ, ನೆಕ್ಸ್ಟ್ ಯಾವ ತರ ಡಯಟ್ ನ ಪ್ರಿಪೇರ್ ಮಾಡಬೇಕು, ನಿಮ್ಗೆ ಇವಾಗ ಈ ಡಯಟ್ ನೆಲ್ಲ ಹೇಳ್ತಾ ಇದ್ದೀನಿ. ಹೆಂಗ್ ಪ್ರಿಪೇರ್ ಮಾಡ್ಕೋಬೇಕು ಗೊತ್ತಾಗಿಲ್ಲ ಅಂತಂದ್ರೆ ಕಾಮೆಂಟ್ಸ್ ಅಲ್ಲಿ ತಿಳಿಸಿ. ಡಯಟ್ ನ ಹೆಂಗ್ ಪ್ರಿಪೇರ್ ಮಾಡಬೇಕು ಎಲ್ಲ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಮಾಡ್ತೀನಿ. ಸೊ ದಟ್ಸ್ ಆಲ್ ಫಾರ್ ಟುಡೇ ಗೈಸ್. ಸೊ ಟೇಕ್ ಕೇರ್, ಬಾಯ್ ಬಾಯ್. ಅಂಡ್ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಿಟ್ನೆಸ್ ಅಂಡ್ ಫ್ಯಾಷನ್ ಇನ್ ಕನ್ನಡ. ಟೇಕ್ ಕೇರ್, ಬಾಯ್ ಬಾಯ್.